ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕಥೆ ಕೇಳೋಣ. ಇದು ಯಾವುದೋ ಸಾಮಾನ್ಯ ಕಥೆ ಅಲ್ಲ. ಇದು ಕರ್ನಾಟಕದಲ್ಲಿರುವ ಒಂದೇ ಒಂದು ಗಣೇಶನ ವಿಗ್ರಹದ ಕಥೆ, ಸಾವಿರಾರು ವರ್ಷಗಳನ್ನ ದಾಟಿ ಬಂದಿರುವ ಒಂದು ಮಹಾಕಾವ್ಯ. ಸ್ವಲ್ಪ ಯೋಚನೆ ಮಾಡಿ, ಒಂದೇ ಒಂದು ವಿಗ್ರಹ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಈಗ ನಾವಿರೋ ಕಲಿಯುಗ, ಈ 4 ಯುಗಗಳನ್ನ ನೋಡೋಕೆ ಸಾಧ್ಯನಾ? ಕೇಳೋದಕ್ಕೆ ಆಶ್ಚರ್ಯ ಅಲ್ವಾ? ಆದರೆ ಇಂತಹ ಒಂದು ವಿಸ್ಮಯಕಾರಿ ಇತಿಹಾಸ ಇರೋ ದೇವಾಲಯದ ಬಗ್ಗೆನೇ ಇವತ್ತು ನಾವು ಮಾತಾಡ್ತಾ ಇರೋದು. ಈ ಅದ್ಭುತ ಕಥೆಯ ಕೇಂದ್ರಬಿಂದು ಇರೋದು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಕುರುಡುಮಲೆ ಅನ್ನೋ ಜಾಗದಲ್ಲಿ. ಪುರಾಣಗಳ ಪ್ರಕಾರ ಹಿಂದೆ ದೇವಾನುದೇವತೆಗಳೆಲ್ಲ ಭೂಮಿಗೆ ಇಳಿದು ಬಂದು ಇಲ್ಲೇ ಸೇರ್ತಿದ್ರಂತೆ. ಅದಕ್ಕೆ ಈ ಜಾಗಕ್ಕೆ ಕೂಡುಮಲೆ ಅಂತ ಹೆಸರಿತ್ತು. ಅದೇ ಆಡುಮಾತಿನಲ್ಲಿ ಕಾಲಕ್ರಮೇಣ ಕುರುಡುಮಲೆ ಅಂತ ಬದಲಾಗಿದೆ. ಇಲ್ಲಿಗೆ ಹೋದ ತಕ್ಷಣ ನಮ್ಮ ಗಮನ ಸೆಳೆಯೋದೇ ಅಲ್ಲಿರೋ ಮಹಾಗಣಪತಿಯ ವಿಗ್ರಹ. ಯಾಕಂದ್ರೆ ಅದರ ಎತ್ತರ ಬರೋಬ್ಬರಿ 13.5 ಅಡಿ. ಅಬ್ಬಾ, ಅಷ್ಟು ಬೃಹತ್ ವಿಗ್ರಹವನ್ನು ನೋಡಿದಾಗ ನಿಜಕ್ಕೂ ಒಂದು ಕ್ಷಣ ಮೈಮರೀತೇವೆ. ಇನ್ನು ಈ ವಿಗ್ರಹವನ್ನ ಯಾವುದೋ ಸಾಮಾನ್ಯ ಕಲ್ಲಿನಿಂದ ಕೆತ್ತಿದ್ದಲ್ಲ. ಇದು ಒಂದೇ ಒಂದು ಅಖಂಡ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿರೋದು. ನಿಮಗೆ ಗೊತ್ತಿರ್ಬೋದು, ಸಾಲಿಗ್ರಾಮವನ್ನ ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಸ್ವರೂಪ ಅಂತ ಪೂಜೆ ಮಾಡ್ತಾರೆ. ಅಂತಹ ಪವಿತ್ರವಾದ ಕಲ್ಲಿನಲ್ಲಿ ಗಣಪತಿ ವಿರಾಜಮಾನನಾಗಿರೋದು ಈ ಕ್ಷೇತ್ರದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ. ಹಾಗಿದ್ರೆ ಈ ವಿಗ್ರಹದ ಕಥೆ ಶುರುವಾಗಿದ್ದು ಎಲ್ಲಿಂದ? ಅದಕ್ಕೆ ನಾವು ಕಾಲಚಕ್ರವನ್ನ ಹಿಂದಕ್ಕೆ ತಿರುಗಿಸಬೇಕು. ಯುಗಗಳಲ್ಲೇ ಮೊದಲನೆಯದಾದ ಸತ್ಯಯುಗಕ್ಕೆ ಹೋಗಬೇಕು. ಕಥೆಗಳ ಪ್ರಕಾರ ಸತ್ಯಯುಗದಲ್ಲಿ ತ್ರಿಪುರಾಸುರನ ಸಂಹಾರ ಮಾಡೋದಕ್ಕೂ ಮುಂಚೆ ಬೇರೆ ಯಾರೂ ಅಲ್ಲ, ಸ್ವತಃ ಸೃಷ್ಟಿಕರ್ತ ಬ್ರಹ್ಮ, ಪಾಲಕ ವಿಷ್ಣು ಮತ್ತು ಲಯಕಾರ ಮಹೇಶ್ವರ, ಈ ತ್ರಿಮೂರ್ತಿಗಳೇ ಇಲ್ಲಿಗೆ ಬಂದು ಈ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಯಾವುದೇ ಕೆಲಸ ಶುರು ಮಾಡೋ ಮುನ್ನ ವಿಘ್ನ ನಿವಾರಕನ ಪೂಜೆ ಮಾಡಬೇಕಲ್ವಾ? ಹಾಗೆ ತ್ರಿಮೂರ್ತಿಗಳು ಕೂಡ ಈ ಗಣಪತಿಗೆ ಮೊದಲ ಪೂಜೆ ಸಲ್ಲಿಸಿ ಯುದ್ಧಕ್ಕೆ ಹೋಗಿ ಜಯ ಸಾಧಿಸಿದ್ರು. ಯೋಚನೆ ಮಾಡಿ, ದೇವತೆಗಳಲ್ಲೇ ಶ್ರೇಷ್ಠರಿಂದ ಸ್ಥಾಪನೆಗೊಂಡ ವಿಗ್ರಹ ಇದು. ಸತ್ಯಯುಗದಲ್ಲಿ ಶುರುವಾದ ಈ ಕಥೆ ಅಲ್ಲಿಗೆ ನಿಲ್ಲಲಿಲ್ಲ. ಮುಂದಿನ 2 ಯುಗಗಳಲ್ಲೂ ಕೂಡ, ಅಂದ್ರೆ ತ್ರೇತಾ ಮತ್ತು ದ್ವಾಪರ ಯುಗಗಳಲ್ಲೂ ಮಹಾನ್ ನಾಯಕರಿಗೆ ಶಕ್ತಿಯ ಮೂಲವಾಗಿ, ಆಶೀರ್ವಾದದ ಕೇಂದ್ರವಾಗಿ ಈ ಗಣಪತಿ ನಿಂತಿದ್ದ. ಈ ವಿಗ್ರಹ ನಮ್ಮ ಪುರಾಣದ ದೊಡ್ಡ ಘಟನೆಗಳಿಗೆ ಮೂಕ ಸಾಕ್ಷಿ ಅಂದ್ರೆ ತಪ್ಪಾಗಲ್ಲ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಲಂಕೆಗೆ ಹೋಗೋ ಮುನ್ನ ಇಲ್ಲಿ ಪೂಜೆ ಸಲ್ಲಿಸಿದ್ರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮೇಲೆ ಶಮಂತಕಮಣಿ ಕದ್ದ ಅಪವಾದ ಬಂದಾಗ ಅದರಿಂದ ಮುಕ್ತನಾಗೋಕೆ ಇಲ್ಲೇ ಬಂದು ಪ್ರಾರ್ಥನೆ ಮಾಡಿದ್ನಂತೆ. ಅಷ್ಟೇ ಅಲ್ಲ, ಮಹಾಭಾರತ ಯುದ್ಧ ಶುರುವಾಗೋ ಮುನ್ನ ಪಾಂಡವರು ಕೂಡ ಇಲ್ಲಿಗೆ ಬಂದು ಪೂಜಿಸಿ ವಿಜಯ ಆಗಲು ವರವನ್ನ ಪಡೆದಿದ್ರು. ಹೀಗೆ ಪೌರಾಣಿಕ ಯುಗಗಳನ್ನ ದಾಟಿ ಮಾನವ ಇತಿಹಾಸದ ದಾಖಲೆಗಳು ಸಿಗೋ ಯುಗಕ್ಕೆ ಬಂದಾಗ ಈ ವಿಗ್ರಹದ ಪ್ರಯಾಣ ಒಂದು ಬಹು ಮುಖ್ಯವಾದ ತಿರುವನ್ನು ಪಡಿತು. ಇಲ್ಲಿ ಒಂದು ತುಂಬಾನೇ ಸ್ವಾರಸ್ಯಕರವಾದ ವಿಷಯ ಇದೆ. ಮೊದಲ 3 ಯುಗಗಳಲ್ಲಿ, ಅನ್ನೇ ಸತ್ಯ, ತ್ರೇತಾ, ದ್ವಾಪರ ಯುಗಗಳಲ್ಲಿ ಈ ಗಣಪತಿಗೆ ಯಾವ ದೇವಸ್ಥಾನನೂ ಇರಲಿಲ್ವಂತೆ. ಆತ ಬಯಲು ಗಣಪತಿಯಾಗಿ ತೆರೆದ ಆಕಾಶದ ಕೆಳಗೆ ಪೂಜೆಗೊಳ್ಳುತ್ತಿದ್ದ. ಆದರೆ ಕಲಿಯುಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಲದೊರೆ ಶ್ರೀಕೃಷ್ಣ ದೇವರಾಯರು ಇಲ್ಲಿಗೆ ಭೇಟಿ ಕೊಟ್ಟಾಗ ಈ ಗಣಪತಿಯ ಮಹಿಮೆಯನ್ನ ಅರಿತು ಅದರ ಸುತ್ತ ಒಂದು ಸುಂದರವಾದ ಭವ್ಯವಾದ ದೇವಾಲಯವನ್ನ ಕಟ್ಟಿಸಿದರು. ಇದು ಈ ವಿಗ್ರಹದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯಿತು. ಹಾಗಾದ್ರೆ ಇವತ್ತಿನ ದಿನಗಳಲ್ಲಿ ಕುರುಡುಮಲೆಯ ಮಹತ್ವವೇನು? ಇಷ್ಟೆಲ್ಲ ಇತಿಹಾಸ ಇರುವ ಈ ಕ್ಷೇತ್ರದ ಆಧ್ಯಾತ್ಮಿಕ ಶಕ್ತಿ ಈಗಲೂ ಅಷ್ಟೇ ಪ್ರಭಾವಶಾಲಿಯಾಗಿದೆಯಾ? ನೋಡೋಣ ಬನ್ನಿ. ಖಂಡಿತವಾಗಿಯೂ ಇವತ್ತಿಗೂ ಕುರುಡುಮಲೆ ಒಂದು ಮಹಾಶಕ್ತಿಯ ಕೇಂದ್ರವಾಗಿ ಉಳಿದಿದೆ. ಇಲ್ಲಿಗೆ ಬಂದು ಶುದ್ಧ ಮನಸ್ಸಿನಿಂದ, ಪೂರ್ಣ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ಇದೇ ಕಾರಣಕ್ಕೆ ಗಣೇಶ ಚತುರ್ಥಿ ಹಬ್ಬದ ದಿನ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅಷ್ಟೇ ಯಾಕೆ, ದೊಡ್ಡ ರಾಜಕೀಯ ನಾಯಕರು ಕೂಡ ತಮ್ಮ ಹೊಸ ಜವಾಬ್ದಾರಿಗಳನ್ನು ಶುರು ಮಾಡೋ ಮುನ್ನ ಇಲ್ಲಿಗೆ ಬಂದು ಗಣಪತಿಯ ಆಶೀರ್ವಾದ ಪಡೀತಾರೆ. ನೋಡಿ, ಈ ಒಂದು ವಾಕ್ಯದಲ್ಲೇ ಕುರುಡುಮಲೆಯ ಸಂಪೂರ್ಣ ಸಾರ ಅಡಗಿದೆ. ಜನರನ್ನು ಇಲ್ಲಿಗೆ ಮತ್ತೆ ಸೆಳೆಯೋದು ಇದೇ ಭರವಸೆ ಮತ್ತು ಶ್ರದ್ಧೆ. ಇಲ್ಲಿನ ಜನರ ಪ್ರಕಾರ ಮನಸ್ಸಲ್ಲಿ ಕಲ್ಮಶವಿಲ್ಲದೆ ಪೂರ್ಣ ಭಕ್ತಿಯಿಂದ ಬೇಡ್ಕೊಂಡ್ರೆ ಕುರುಡುಮಲೆ ಗಣಪತಿ ಯಾವತ್ತೂ ಕೈಬಿಡೋದಿಲ್ಲ. ಹಾಗಾಗಿ ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪನೆಗೊಂಡು, ರಾಮ, ಕೃಷ್ಣ, ಪಾಂಡವರಿಂದ ಪೂಜೆಗೊಂಡು, ಕೃಷ್ಣದೇವರಾಯರಿಂದ ದೇಗುಲವನ್ನ ಪಡೆದು ಇವತ್ತಿಗೂ ಲಕ್ಷಾಂತರ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಿರುವ ಈ ಕುರುಡುಮಲೆ ಗಣಪತಿಯ ಕತೆ ನಿಜಕ್ಕೂ ವಿಸ್ಮಯಕಾರಿ. ಒಂದೇ ಒಂದು ಕಲ್ಲು ಯುಗಗಳಿಂದ ದೇವರುಗಳ, ವೀರರ ಮತ್ತು ನಿಮ್ಮೆಲ್ಲರ ನಂಬಿಕೆಯನ್ನ ತನ್ನೊಳಗೆ ಹೇಗೆ ಹಿಡಿದಿಟ್ಕೊಂಡಿದೆ ಅನ್ನೋದು ಯೋಚಿಸಿದಷ್ಟು ಬೆರಗು ಮೂಡಿಸುತ್ತೆ. ವಂದನೆಗಳು.